ವಾಟ್ಸಪ್ಪಲ್ಲಿ ನೀವು ಮಾಡುವಂಥ ಕಾನ್ವರ್ಜೇಷನ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ಒಂದು ಹೊಸ ಫೀಚರ್ನ ಬಿಟ್ಟಿದ್ದಾರೆ. ಆ ಫೀಚರ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿಕೊಂಡು ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ವಾಟ್ಸಪ್ಪಲ್ಲಿ ಯಾರಿಗೆ ಚಾಟ್ ಮಾಡ್ತಿದ್ದೀರಾ ಅವರ ಚಾಟನ್ನು ಓಪನ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಮಾಡ್ತಿರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಕೀಬೋರ್ಡು ಪಾಪಪ್ ಆಗುತ್ತೆ. ಇಲ್ಲಿ ಎಮೋಜಿಸ್ ಐತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯೂಸ್ ಮಾಡಿರೋ ಎಮೋಜಿಸ್ ಎಲ್ಲ ಇಲ್ಲಿರುತ್ತೆ, ಅಥವಾ ಅಲ್ಲಿ ಡಿಫಾಲ್ಟಾಗಿ ಕೊಟ್ಟಿರುವಂಥ ಎಮೋಜಿಸ್ಗಳು ಇರುತ್ತೆ. ಸೊ ಯಾವುದಾದ್ರೂ ಎಮೋಜಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಒಂದು ಆರ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ನೀವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆ್ಯನಿಮೇಟ್ ಆಗ್ತಿದೆ ಅಲ್ವಾ ಎಮೋಜಿಸು. ಸೊ ಈ ಥರ ಜಿಫ್ಸ್ಗಳನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ನೀವು ಯಾವ ರೀತಿ ಎಮೋಜಿಸ್ನ ಸೆಲೆಕ್ಟ್ ಮಾಡ್ಕೊತಿರೋ ಸೊ ಆ ರೀತಿ ಎಮೋಜಿಸ್ ಜಿಫ್ನ ಇನ್ಕ್ಲೂಡ್ ಮಾಡ್ತಾರೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಅದು ಸೆಂಡ್ ಆಗುತ್ತೆ. ಸೊ ಅದೇ ರೀತಿ ನಾನು ಇವಾಗ ಬೇರೆ ಎಮೋಜಿನ ಸೆಲೆಕ್ಟ್ ಮಾಡ್ತೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸುಮಾರಷ್ಟು ಮತ್ತಷ್ಟು ಜಿಫ್ಸ್ ಬರುತ್ತೆ. ಸೊ ಲೈಕ್ ಸ್ಟಿಕ್ಕರ್ಸ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ಅವ್ರಿಗೆ ಸೆಂಡ್ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಕಾನ್ವರ್ಜೇಷನ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಇಟ್ಕೋಬೋದು. ಇದೇ ರೀತಿ ಹೊಸ ಹೊಸ ಫೀಚರ್ಸ್ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ನನ್ನ ಅಕೌಂಟ್ನ ಈಗಲೇ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ಗೂ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೆ, ಬಾಯ್.